ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಗೌಸಿಯಾ ಬೇಗಂ ಅವರು ತಹಸೀಲ್ದಾರ್ ಆಗಿ ಜೂನ್ 30 ಸೋಮವಾರ ಸಾಯಂಕಾಲ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಪ್ರಭಾರಿ ತಹಸೀಲ್ದಾರ್ ಆಗಿದ್ದ ನರಸಪ್ಪ ಅವರು ಅಧಿಕಾರ ಹಸ್ತಾಂತರಿಸಿದ್ರು. ನಂತರ ಮಾತನಾಡಿ, ಕಳೆದ ಕೆಲ ತಿಂಗಳಿನಿಂದ ನಾನು ಪ್ರಭಾರಿಯಾಗಿ ನಿರ್ವಹಿಸಿದ ನನಗೆ ಇಲ್ಲಿನ ಕಂದಾಯ ಮತ್ತು ಆಹಾರ ಇಲಾಖೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು, ಅದರಂತೆ ಈಗಿನ ತಹಸೀಲ್ದಾರ್ ಆದ ಗೌಸಿಯಾ ಮೇಡಂ ಅವರಿಗೂ ಸಹಕರಿಸಬೇಕು ಎಂದಿದ್ದಾರೆ. ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಮಾತನಾಡಿ, ನಮ್ಮದು ಎಲ್ಲ ಇಲಾಖೆಗಳ ಉಸ್ತುವಾರಿಯನ್ನ ನೋಡಿಕೊಳ್ಳುವ ದೊಡ್ಡ ಇಲಾಖೆಯಾಗಿದ್ದರಿಂದ ಹಲವು ಒತ್ತಡಗಳು ಇರೋದು ಸಾಮಾನ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಬೇಕಾಗಿದೆ. ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜೊತೆಗೂಡಿ ಉತ್ತಮ ಕಾರ್ಯನಿರ್ವಹಿಸೋಣ ಎಂದಿದ್ದಾರೆ. ಕುರುಗೋಡು ತಾಲೂಕಿಗೆ ತಮ್ಮ ಸ್ಥಾನಕ್ಕೆ ಮರಳಿದ ತಹಸೀಲ್ದಾರ್ ನರಸಪ್ಪ ಅವರು ಸನ್ಮಾನಿಸಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಬೀಳ್ಕೊಡಲಾಗಿದೆ. ನೂತನ ತಹಸೀಲ್ದಾರ್ ಅವರನ್ನು ಅಭಿನಂದಿಸಲಾಗಿದೆ. ನನ್ನ ಕಷ್ಟ ಇನ್ನೂ ಸರಳವಾಗಿ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಯಾಕಂದರೆ ನಿಮ್ಮೆಲ್ಲ ಒಂದು ಮಾನಸಿಕ ಸ್ಥಿತಿಯನ್ನು ಅವರು ಬದಲಾಯಿಸಲಿಕ್ಕೆ ಒಂದು ಶ್ರಮ ಪಟ್ಟಿದ್ದಾರೆ ಈ 2 ತಿಂಗಳಲ್ಲಿ. ಇನ್ನು ಮುಂದೆ ನನಗೆ ಇನ್ನೂ ಸರಳ ಆಗಬಹುದು ನಿಮ್ಮೆಲ್ಲರ ಜೊತೆಗೆ ಕೆಲಸ ಮಾಡಲಿಕ್ಕೆ ಅಂತ ನಾನು ನಂಬಿದ್ದೇನೆ. ನಮ್ಮದು ಕಂದಾಯ ಇಲಾಖೆ ಸಾರ್ವಜನಿಕರಾಗಿ ರೈತರಿಗಾಗಿ ದುಡಿಯುವ ಒಂದು ನಮ್ಮದು ಹುದ್ದೆಯಾಗಿದೆ. ನಾವು ಡೈರೆಕ್ಟ್ ಸಾರ್ವಜನಿಕರೊಂದಿಗೆ ನಮಗೆಲ್ಲ ಪರಿಚಯ ಇರುತ್ತೆ. ಈ ಒಂದು ಇದರ ಜೊತೆಗೆ ಮಾಧ್ಯಮ ಮಿತ್ರರು ನಮಗೆ ತುಂಬ ಸಹಕಾರವನ್ನು ಕೊಡಬೇಕಾಗಿರುತ್ತೆ. ಈಗಾಗಲೇ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಯಾಕಂದರೆ ಒಳ್ಳೆಯ ಒಂದು ಕ್ರಿಟಿಕಲ್ ಸಂದರ್ಭಗಳಲ್ಲಿ ತಾವೆಲ್ಲ ಆ ಕ್ರಿಟಿಕಲ್ ಸಂದರ್ಭವನ್ನು ಇನ್ನೂ ಕ್ರಿಟಿಕಲ್ ಮಾಡದೆ ಅದಕ್ಕೆ ಒಳ್ಳೆಯ ಒಂದು ರೀತಿಯಲ್ಲಿ ಅದನ್ನು ನಮ್ಮ ತಾಲೂಕನ್ನು ಬೆಳೆಸ್ಕೊಂಡು ಹೋಗಿರೋದು. ಎಲ್ಲ ನಮ್ಮ 4 ಹೋಬಳಿಗಳ ಕಂದಾಯ ನಿರೀಕ್ಷಕರೇ, ಪತ್ರಕರ್ತ ಮಾಧ್ಯಮದವರೇ, ಹಾಗೆಯೇ ಸ್ಪೆಷಲಿ ಫುಡ್ ಸೆಕ್ಷನ್ ನಮ್ಮ ಸದಸ್ಯರ RS ಮತ್ತು ಹಾಗೆಯೇ ಎಲ್ಲ ಎಕ್ಸಿಕ್ಯೂಟಿವ್ ಸ್ಟಾಫ್ BS ಅವರೇ, ಹಾಗೆ ಎಲ್ಲ ನಮ್ಮ ಗ್ರಾಮ ಸಹಾಯಕರೇ. ಮುಖ್ಯವಾಗಿ ಇವತ್ತು ಭಾಳಷ್ಟು ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಸಿರುಗುಪ್ಪ ತಾಲೂಕಿಗೆ ಭಾಳಷ್ಟು ಆತ್ಮೀಯವಾಗಿ ಸ್ವಾಗತ ಕೊಡ್ತೀನಿ ಮೇಡಮ್. ಎಲ್ಲರೂ ಕೂಡ ಭಾಳಷ್ಟು ಚೆನ್ನಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಎಕ್ಸಿಕ್ಯೂಟಿವ್ ಸ್ಟಾಫು, ಒಂದು ಸ್ವಲ್ಪ ಕಚೇರಿ ಸ್ಟಾಫು ಸ್ವಲ್ಪ ಕೊರತೆ ಇರ್ಬೋದು. ಅದರ ಆಚೆ ಎಲ್ಲರೂ ಕೂಡ ಭಾಳಷ್ಟು 2 ತಿಂಗಳಲ್ಲಿ ನಾನು ನೋಡಿದ ಪ್ರಕಾರ ಎಲ್ಲರೂ ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಏಕಾಏಕಿ ಒಂದು ಸಪೋರ್ಟ್ ಇರಲಾರ್ದೇ ನಾವು ಯಾವುದೂ ಪ್ರೋಗ್ರೆಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಗ್ರಾಮ ಸಹಾಯಕರು ಹಿಡ್ಕೊಂಡು ಉಪ ತಹಸೀಲ್ದಾರ್ವರೆಗೂ ಕೂಡ ಭಾಳಷ್ಟು ಶ್ರಮಪಟ್ಟು ನಮಗೆ ಸಪೋರ್ಟ್ ಮಾಡಿದ್ದೀರಿ. ಅದೇ ಸಪೋರ್ಟು ಮೇಡಮ್ ಅವರಿಗೆ ಕೊಡ್ರಿ ಅಂತ ಹೇಳ್ತಾ, ಜೊತೆಗೆ ಮುಖ್ಯವಾಗಿ ನಮ್ಮ ಫುಡ್ಡಿನ ಡಿಪಾರ್ಟ್ಮೆಂಟ್ನೆಲ್ಲ ಮುಖ್ಯಸ್ಥರು ಕೂಡ ಭಾಳಷ್ಟು ಇವನ್ ಸೆಕೆಂಡ್ ಮೇಡಮ್ ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಇದೇ ವೇಳೆ ಉಪ ತಹಸೀಲ್ದಾರ್ ಆದ ಯಕೂಬ್ ಅಲಿ, ಸಿದ್ಧಾರ್ಥ್ ಕಾರಂಜಿ, ಕಂದಾಯ ನಿರೀಕ್ಷಕರು ಆದ ಮಂಜುನಾಥ್, ಮಲ್ಲಿಕಾರ್ಜುನ, ಹನುಮಂತಪ್ಪ, ಶೇಖ್ ಶಾ ವಲೀಬ್, ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಎಂ ರಾಮಪ್ಪ, ತಾಲೂಕಾಧ್ಯಕ್ಷ ಮಂಜುನಾಥ್, ಕಂದಾಯ ಇಲಾಖೆ ತಾಲೂಕಾಧ್ಯಕ್ಷ ಶ್ರೀಶೈಲ, ಹಿರಿಯ ಅಧಿಕಾರಿ ಪರಮೇಶಪ್ಪ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.